ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ. ಫುಲ್ಲು ಗಾಳಿ ಇಲ್ಲಿ. ಏನಕ್ಕೆ ಅಂತಂದರೆ ಸುತ್ತಮುತ್ತ ಬರೀ ಗಿಡ ಮರನೇ ಇದ್ದಾವೆ. ಆಮೇಲೆ ಫುಲ್ ಓಪನ್ ಆಗಿರೋದಕ್ಕೆ ಗಾಳಿ. ಟೆರೆಸ್ ಮೇಲೆ ಹೋದರೆ ಏನೋ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಒಂದ್ಸಲ ಹೋಗಿ ಬರೋಣ. ಒಳಗಡೆ ಇದ್ದರೆ ಏನೂ ಗೊತ್ತಾಗಲ್ಲ. ಮಳೆ ಬರ್ತಾ ಇದೆ ಅಂತಲೂ ಅನಿಸಲ್ಲ, ಏನೂ ಅನಿಸಲ್ಲ. ಚಳಿ ಆಗ್ತಿದೆ ಅಂತಲೂ ಅನಿಸಲ್ಲ. ಆದರೆ ಹೊರಗಡೆ ಬಂದರೆ ಫುಲ್ಲು ಗಾಳಿ. ನಾನಂತೂ ಮೇಲ್ಗಡೆ ಜಾಸ್ತಿ ಬರೋದೇ ಇಲ್ಲ. ಚಳಿ ಅನಿಸುತ್ತೆ. ಮೋಸ್ಟ್ಲಿ ವಿಡಿಯೋದಲ್ಲಿ ಗಾಳಿ ಸೌಂಡ್ ಕೇಳಿಸುತ್ತೆ ಇಲ್ಲೋ ಗೊತ್ತಿಲ್ಲ. ತುಂಬ ಗಾಳಿ ಬೀಸ್ತಾ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗಿದೆ. ಸ್ವಲ್ಪ ಒಂದು 5:15 5:45 ಅಷ್ಟೊತ್ತಿಗೆ ಬಂದರೂ ವ್ಯೂ ಚೆನ್ನಾಗಿರುತ್ತೆ ಇಲ್ಲಿ ನೋಡೋಕ್ಕೆ. ಗಿಡಗಳೆಲ್ಲ ನೋಡ್ತಾ ಇರ್ಬೋದು. ಮೇಲ್ಗಡೆ ಬಂದು ನೋಡೇ ಇಲ್ಲ ನಾನು. ಈ ಥರ ಆಗಿದ್ದಾವೆ. ನಮ್ಮ ಮನೆ ಸುತ್ತಮುತ್ತ ಈ ಥರ ಇರೋದಕ್ಕೆ ಫುಲ್ಲು ಹೊರಗಡೆ ಬಂದರೆ ಗಾಳಿನೇ. ಹೋದರೆ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಮಾಡಬೇಕು ಅನಿಸುತ್ತೆ. ನೋಡೋಣ ಬನ್ನಿ. ಮೇಲ್ಗಡೆ ನೋಡಿದ್ರಲ್ಲ, ಇವಾಗಂತೂ ನಾವು ಒಳಗಡೆ ಇದ್ವಿ ಅಂತಂದ್ರೆ ಏನೂ ಗೊತ್ತಾಗಲ್ಲ. ಹೊರಗಡೆ ಮಳೆ ಬರ್ತಾ ಇದೆಯಾ ಇಲ್ವಾ, ಚಳಿ ಆಗ್ತಾ ಇದೆಯಾ ಇಲ್ವಾ, ಏನೂ ಗೊತ್ತಾಗಲ್ಲ. ಅದೇ ಸ್ವಲ್ಪ ಹೊರಗಡೆ ಹೋದರೆ ಫುಲ್ಲು ಗಾಳಿ. ಏನಕ್ಕೆ ಅಂತಂದರೆ ಮನೆ ಸುತ್ತಮುತ್ತ ಎಲ್ಲ ಫುಲ್ಲು ಫ್ರೀಯಾಗಿದೆ. ಎಲ್ಲ ಗಿಡ ಮರಗಳಿದ್ದಾವೆ. ಮತ್ತು ಮನೆಗಳು ಜಾಸ್ತಿ ಇಲ್ಲ ಅಲ್ವಾ ಮನೆ ಅಕ್ಕಪಕ್ಕ. ಹಾಗಾಗಿ ಅಲ್ಲಿ ತುಂಬ ಗಾಳಿ ಬೀಸುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆ ಹೋಗಿ ಬಂದು ಇವಾಗ ಒಳಗಡೆ ಬಂದು ಕಸ ಗುಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ. ಕೆಲವೊಂದು ಸಲ ಅದು ಮೈಂಡು ಹೇಗಿರುತ್ತೋ ಹಾಗೆ ಕೆಲವೊಂದು ಸಲ ಇಷ್ಟ ಆಗುತ್ತೆ, ಇನ್ನು ಕೆಲವೊಂದು ಸಲ ಇಷ್ಟ ಆಗಲ್ಲ. ಇವತ್ತು ಸ್ವಲ್ಪ ಇಷ್ಟ ಆಯಿತು. ವೆದರೆಲ್ಲ ಸೂಪರಾಗಿತ್ತು. ಇವಾಗಂತೂ 1 ವೀಕ್ ಮೇಲೆ ಆಯಿತು ಅನಿಸುತ್ತೆ ವೆದರ್ ಇದೇ ಥರ ಇದೆ ನಮ್ಮ ಕಡೆ. ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಟಿದೆ. ಹಾಗಾಗಿ ಪಾತ್ರೆಗಳೇನು ಇರಲಿಲ್ಲ. ಆಮೇಲೆ ಕೆಲಸ ಏನು ಜಾಸ್ತಿ ಇತ್ತೀಚೆಗೆ ಜಾಸ್ತಿ ಕೆಲಸ ಅಂತ ಏನೂ ಅನಿಸಲ್ಲ. ಆರಾಮಾಗಿ ಒಬ್ಬಳೇ ಮಾಡ್ಕೊಬೋದು. ಆವಾಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ 1 2 3 ದಿನ 4 ದಿನ ಆ ಥರ ಪಾತ್ರೆಗಳು ಕೂಡಿಟ್ಟಿದ್ನಲ್ವ, ಸ್ವಲ್ಪ ಹೆವಿ ಅಂತ ಅನಿಸ್ಬಿಡ್ತು. ಅದಾದಮೇಲೆ ಇವಾಗೇನಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊತೀನಿ. ಆಮೇಲೆ ತುಂಬ ಜನ ಎಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ, ವಿಡಿಯೋಸ್ ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊಳ್ತೀನಿ. ಮತ್ತು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದೀನಿ. ಡೈಲಿ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ರೊಟೀನು. ನನ್ನ ಮೂಡ್ ಹೇಗೆ ಇರುತ್ತೋ ಆ ಥರ. ಒಂದೊಂದು ದಿನ ಬೇಗ ಎದ್ದೇಳ್ತೀನಿ, ಇನ್ನೊಂದು ದಿನ ಲೇಟಾಗಿ ಎದ್ದೇಳ್ತೀನಿ. ಆ ಥರ ನೋಡೋದ. ಇನ್ಮೇಲೆ ಡೈಲಿ ಸ್ವಲ್ಪ ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಆಲ್ಮೋಸ್ಟು ದಪ್ಪ ಆಗಿದ್ದೀರಾ ಅಂತೆಲ್ಲ ಕಮೆಂಟ್ ಆಗ್ತಾಯಿದ್ರಿ. ದಪ್ಪ ಏನಕ್ಕಾಗಿರೋದು ಅಂತಂದರೆ, ನಾನು ಹೇಳಿದ್ನಲ್ವ ಪೀರಿಯಡ್ಸು ನನಗೆ ಆಗಿರಲಿಲ್ಲ. ಒಂದು 3 ಮಂತ್ಸ್ ಪೀರಿಯಡ್ಸ್ ಆಗಿರಲಿಲ್ಲ ಅಂತೇಳ್ಬಿಟ್ಟು
ಅದು ಪಿರಿಯಡ್ಸ್ ಆಗದೆ ಇರೋದಕ್ಕೆ ಮೇ ಬಿ ನಾನು ಬಾಡಿ ಆ ಥರ ದಪ್ಪ ಆಗಿದೆ ಅಂತ ಅನಿಸುತ್ತೆ ನನಗೆ. ಗೊತ್ತಿಲ್ಲ, ಇವಾಗ ಪಿರಿಯಡ್ಸ್ ಆಗಿದೆ ಅಲ್ವಾ, ಇನ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಆಮೇಲೆ ತುಂಬ ಜನ ಕೇಳ್ತಾಯಿದ್ರಿ, ನಿಮಗೆ ತುಂಬ ಬ್ಲೀಡಿಂಗ್ ಹೋಗ್ತಾ ಇತ್ತಲ್ವ, ಎಲ್ಲ ಕಡಿಮೆ ಆಯಿತಾ ಅಂತ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಕಾಮೆಂಟ್ಸ್ ಹಾಕ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಎಲ್ಲ ಕೇಳ್ತಾ ಇರೋದಕ್ಕೆ. ಬ್ಲೀಡಿಂಗ್ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಯಿತು. ನಾನು ಹೇಳಿದ್ನಲ್ವ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು, ಆವಾಗೇ ನನಗೆ ಕಡಿಮೆ ಆಯಿತು. ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗಲ್ಲ ಅಂತಂದರೆ, ನನಗೆ ಆಗಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ. ಅದು ಪವರ್ ಇರುತ್ತಲ್ವ ಮಾತ್ರೆ, ಆ ಪವರ್ ಮಾತ್ರೆ ತಡ್ಕೊಳಕ್ಕಾಗಲ್ಲ, ನನ್ನ ಬಾಡಿ ತಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರಿಸೋದು ಕಡಿಮೆ. ನಾನು ಜಾಸ್ತಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೇ ತೋರಿಸ್ತೀನಿ. ಇದಕ್ಕೆ ಏನಕ್ಕೆ ಅಂತಂದರೆ, ಇದು ತುಂಬ ಅತಿಯಾಗ್ಬಿಡ್ತಲ್ವ, ಮತ್ತೇನಾದರೂ ಆಗಿಬಿಟ್ರೆ ಅನ್ನೋ ಉದ್ದೇಶಕ್ಕೆ ನಾನು ಹೋಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ. 2 ಮಾತ್ರೆ ತೊಗೊಳ್ಳೋಷ್ಟೊತ್ತಿಗೆ ಕಡಿಮೆ ಆಯಿತು. ಆ ಮೇಡಮ್ ಚೆನ್ನಾಗಿ ನೋಡ್ತಾರೆ ನನಗೆ. ಒಂದು 2-3 ಸಲ ಏನೋ ತೋರಿಸಿದ್ದೀನಿ ಅವ್ರ ಹತ್ರ. ತುಂಬ ಚೆನ್ನಾಗಿ ನೋಡ್ತಾರೆ. ಇವಾಗ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆದಮೇಲೆ ಹಾಗೆ ಸ್ನಾನಕ್ಕೂ ನೀರಿಗೆ ಇಟ್ಕೊಂಡಿದ್ದೆ. ನೀರು ನಮಗೆ ನಲ್ಲಿ ಇಲ್ಲ ಅಲ್ವಾ, ತೊಟ್ಟೀಲಿ ಹಾಗೆ ತುಂಬಿಸ್ಕೋಬೇಕು. ತೊಟ್ಟೀಲಿ ನೀರು ಖಾಲಿಯಾಗಿತ್ತು. ಸೊ ಗೀಝರ್ ಆನ್ ಮಾಡಿರಲಿಲ್ಲ, ನೀರಿರಲಿಲ್ಲ ಅಂತ ಗ್ಯಾಸಲ್ಲೇ ನೀರು ಕಾಯಿಸ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇವತ್ತು ವಾರ ಅಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಅದೇನೋ ಒರೆಸ್ಬಿಟ್ಟೇನು ಪೂಜೆ ಮಾಡ್ತಾಯಿಲ್ಲ, ಹಾಗೆ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ವಾರಗಳಿದ್ದಾಗ ಮಾತ್ರ ಫೋಟೋ ಒರೆಸ್ಬಿಟ್ಟು ಪೂಜೆ ಮಾಡ್ತೀನಿ, ಡೈಲಿ ಫೋಟೋ ಒರೆಸಿ ಪೂಜೆ ಮಾಡಲ್ಲ. ಆಮೇಲೆ ಗಿಡದಲ್ಲಿ 1-2 ಹೂವು ಬಿಟ್ಟಿತ್ತು ಅಂತಂದರೆ ಸಿಗುತ್ತೆ. ಒಂದೊಂದು ಸಲ ಬಿಟ್ಟಿರುತ್ತೆ, ಒಂದೊಂದು ಸಲ ಬಿಟ್ಟಿರಲ್ಲ. ಮೇಲ್ಗಡೆ ತೋರಿಸಿದ್ನಲ್ವ, ನಾನು ಮೇಲ್ಗಡೆ ಹೋಗೇ ಇಲ್ಲ ಇವಾಗಂತೂ, ಮಳೆ ಬರ್ತಿರೋದಕ್ಕೆ ಮತ್ತು ಸ್ವಲ್ಪ ನನಗೂ ಹುಷಾರಿಲ್ಲದೆ ಇರೋದಕ್ಕೆ ಮೇಲ್ಗಡೆ ಹೋಗಿ ಏನಾಗಿದೆ ಅಂತ ನಾನು ನೋಡೇ ಇಲ್ಲ. ಹಾಗಾಗಿ ಸ್ವಲ್ಪ ಗಿಡಗಳೆಲ್ಲ ಹಾಳಾಗಿಬಿಟ್ಟಿದೆ. ಇವಾಗ ಮಳೆ ಬರ್ತಾಯಿದೆ ಅಲ್ವಾ, ಸ್ವಲ್ಪ ಗಿಡಗಳನ್ನ ತಂದು ಮುಂದೆ ಹಚ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇವಾಗ ನಮ್ಮ ಮನೆಯವರು ನಾಳೆ ತರ್ತಾರೆ ಅನಿಸುತ್ತೆ ಹೂವು. ವಾರಗಳಿದ್ದಾಗ ಮಾತ್ರ ತರ್ತಾರೆ, ಇಲ್ಲ ಅಂತಂದರೆ ಹಾಗೆ ಪೂಜೆ ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟು ನಾನೊಂದು 7 o'clock ಅನ್ನೋಷ್ಟೊತ್ತಿಗೆ ನನ್ನದು ಪೂಜೆ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದೆ. ಇದಕ್ಕಿಂತ ಮುಂಚೆ ಎದ್ದಾಗಲೇ ನಂಗೊಂದು ಸ್ವಲ್ಪ ಟೀ ಕುಡಿಬೇಕು ಅನಿಸುತ್ತೆ, ಜಾಸ್ತಿ ಟೀ ಕುಡಿತೀನಿ ಅನಿಸುತ್ತೆ. ಅದು ಟೀ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ಟೀ ಕುಡಿಯೋದು ಕಡಿಮೆ ಮಾಡೋಕ್ಕಾಗ್ತಾಯಿಲ್ಲ. ಏನಾಗುತ್ತೆ ಅಂತಂದರೆ, ಶುಕ್ರವಾರ ಮಂಗಳವಾರ ಬಂದಾಗ ದೇವ್ರ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಉಪವಾಸ ಇರ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನೇನು ತಿನ್ನಲ್ಲ, ಬರೀ ಟೀ ಕುಡಿತೀನಲ್ವ. ಸೊ ಅದಕ್ಕೋಸ್ಕರ ಏನಾದರೂ ಬಾಡಿ ದಪ್ಪ ಆಗಿರಬೇಕು ಅಂತ ಅನ್ಕೋತೀನಿ. ನನಗೆ ಹೇಗೆ ಅಂತಂದರೆ, ಬಾಡಿಲೇನೋ ಫುಲ್ಲು ನಾನು ಚೆನ್ನಾಗಿದ್ಬಿಟ್ಟು ಬ್ಲಡ್ಡೆಲ್ಲ ಇದ್ದು ಏನು ದಪ್ಪ ಆಗಿಲ್ಲ. ಇದು ಒಂದು ಸ್ವಲ್ಪ ಉಪವಾಸ ಇರ್ತೀನಲ್ವ, ಅದರಿಂದ ಮತ್ತು ಟೀ ಕುಡಿಯೋದ್ರಿಂದ, ಮತ್ತು ಆಮೇಲೆ ಒಂದು 3 months ಡೇಟ್ ಆಗಲಿಲ್ಲ, ಅದರಿಂದ ಮೇ ಬಿ ಹಾಗೆಲ್ಲ ಆಗಿ ನಾನು ದಪ್ಪ ಆಗಿರ್ಬೋದು ಅಂತ ಅನ್ಕೋತೀನಿ. ಹೊಟ್ಟೆನೂ ತುಂಬ ದಪ್ಪ ಅನಿಸ್ತಾ ಇದೆ. ತುಂಬ ಜನ ಪ್ರೆಗ್ನೆಂಟ್ ಅಂದ್ಬಿಟ್ಟು ಪ್ರೆಗ್ನೆಂಟ್ ಅಂತ ತಿಳ್ಕೊಂಡಿದ್ದೀರಾ. ಪ್ರೆಗ್ನೆಂಟ್ ಇಲ್ಲ, ನಾನು ಹೋದ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಇಲ್ಲ ಅಂತ ಹಾಕಿರೋದು. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿದೆ ಸುಮ್ಮನೆ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅನ್ಕೋತಿದ್ದೀರಾ. ಮತ್ತು ಹಲಸಲೆ ಹಣ್ಣು ತಿಂದಿರೋದಕ್ಕೆ ಪ್ರೆಗ್ನೆಂಟ್ ಇದ್ದಾಗ ಹಲಸಲೆ ಹಣ್ಣು ತಿನ್ನಬಾರ್ದು ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ. ನಾನು ಪ್ರೆಗ್ನೆಂಟ್ ಇಲ್ಲ, ಸೊ ಅದಕ್ಕೋಸ್ಕರನೇ ಹಲಸಲೆ ಹಣ್ಣು ತಿಂದಿದ್ರು. ನಂಗೆ ತುಂಬ ಇಷ್ಟ ಹಲಸಲೆ ಹಣ್ಣು, ಪಪ್ಪಾಯ ಅದೆಲ್ಲ ತುಂಬ ಇಷ್ಟ, ತಿಂತೀನಿ. ಅವಾಯ್ಡ್ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ಕ್ರೇವಿಂಗ್ಸ್ ಅಲ್ವ, ಏನೋ ಮಾಡೋಕ್ಕಾಗಲ್ಲ. ನಾನು ಪ್ರೆಗ್ನೆಂಟ್ ಇಲ್ಲ. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಆದಮೇಲೆ ಬಂದು ಇಲ್ಲಿ ಟೀ ಕುಡಿತಾ ಇದ್ದೀನಿ. ಇವ್ರಿಗೆ ಎಬ್ಸಿದ್ರೆ ಒಂದು 4 ಕೊಡಪಾನ ನೀರು ತಂದಿಟ್ಬಿಟ್ಟು ಹೋಗಿ ಅಂತ ಎಬ್ಸ್ತಾ ಇದ್ದೀನಿ. ಎದ್ದೇಳೋಕ್ಕೆ ಬೆಳಗ್ಗೆ ಚಳಿ ಅಲ್ವಾ, ಅವರು ಕೆಲಸ ಮಾಡಿ ಬಂದಿರ್ತಾರೆ, ಅದರಲ್ಲೂ ಮಳೆ ಬರ್ತಾಯಿದ್ರು ಕೆಲಸ ಮಾಡಬೇಕಲ್ವ. ಸೊ ಅವರು ಸುಸ್ತಾಗಿರ್ತಾರೆ, ಅದಕ್ಕೆ ಜಾಸ್ತಿ ನಾನು ಬೆಳಗ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಆದಷ್ಟು ಹೋಗೋಷ್ಟ್ರೊಳಗಡೆನೇ ಒಂದು 4 ಕೊಡಪಾನ ಆಗಲಿ ಸಾಕು, ನೀರು ತಗೊಂಬಂದು ಇಟ್ಟೋಗ್ರಿ ಅಂತ ಹೇಳ್ತೀನಿ. ನನಗೆ ಡೈಲಿ ಎಷ್ಟು ಬೇಕಾಗುತ್ತೋ, ಎಷ್ಟು ಸಾಕಾಗುತ್ತೋ ಅಷ್ಟು ಮಾತ್ರ ಬಳಸ್ಕೊತೀನಿ. ಜಾಸ್ತಿ ಬೇಕೇ ಬೇಕು, ನಂಗೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ, ಇರೋದ್ರಲ್ಲೇ ಜಾಸ್ತಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೀನಿ. ಅದಾದಮೇಲೆ ಇವಾಗ ತಿಂಡಿ ಮಾಡೋಣ ಅಂತೇಳಿ ಬಂದೆ. ಇವತ್ತು ರೊಟ್ಟಿ ಮತ್ತು ಜವಳೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಹಿಟ್ಟು ಹಾಕ್ಸ್ಕೊಂಬಂದಿದ್ದೀವಿ ಜೋಳದ್ದು, ಬಟ್ ಅದು ಹಿಟ್ಟು ಯಾಕೋ ಸ್ವಲ್ಪ ಸರಿ ಇಲ್ಲ. ಅದನ್ನು
ಸಾಣ್ಸೋಕ್ಕೆ ಜರಡಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಮೊನ್ನೆ ಎಲ್ಲ ರೇಷನ್ ಎಲ್ಲ ತಗೊಬಂದ್ವಲ್ಲ, ಆವಾಗ ಸ್ವಲ್ಪ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ತಗೊಬಂದಿದ್ದೆ. ಅವರಿಗೆ ಸ್ವಲ್ಪ ಈ ಥರ ಚಪಾತಿ, ರೊಟ್ಟಿ ಅದೆಲ್ಲ ಮಾಡಿದಾಗ ಸ್ವಲ್ಪ ರಾಗಿ ಅಂಬಲಿ ಮಾಡಿಕೊಟ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಬರೀ ಅದನ್ನಷ್ಟೇ ತಿಂದ್ಬಿಟ್ಟು ಹೋಗಲ್ಲ. ಅದಕ್ಕೋಸ್ಕರ ಇವಾಗ ಮುಖ ತೊಳ್ಕೊಂಡು ಬಂದರು. ಸ್ವಲ್ಪ ಟೀ ಕೊಡು ಅಂತ ಅಂದರು. ಅದಕ್ಕೆ ನಾನು ಟೀ ಮಾಡ್ಕೊಂಡು ಕುಡಿದ್ನಲ್ಲ, ಆವಾಗ ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಆಗಿತ್ತು. ಸಕ್ಕರೆ ಕಡಿಮೆ ಇತ್ತು ಅಂತಂದರೆ ಅವರಂತೂ ಟೀನೇ ಕುಡಿಯಲ್ಲ. ಅವ್ರು ಆ್ಯಕ್ಚುಲಿ ಟೀನೇ ಕುಡಿಯಲ್ಲ. ಯಾವಾಗಾದರೂ ಒಂದೊಂದು ಸಲ ನನಗೆ ಈ ಥರ ಮಳೆ ಬಂದಾಗ ಆವಾಗ ಸ್ವಲ್ಪ ಟೀ ಬೇಕು ಅಂತ ಕೇಳ್ತಾರೆ. ಅದರಲ್ಲೂ ಅದು ಸಿಹಿ ಇತ್ತು ಅಂದರೆ ಮಾತ್ರ ಕುಡಿತಾರೆ, ಇಲ್ಲ ಅಂತಂದರೆ ಕುಡಿಯಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಅದು ಸ್ವೀಟ್ ಆಗಲಿ ಅಂತೇಳ್ಬಿಟ್ಟು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಹಾಗೆ ಪಕ್ಕದಲ್ಲಿ ಚಪಾತಿ ಮಾಡ್ಕೊತಾ, ಪಲ್ಯ ಮಾಡ್ಕೊತಾ ಮಾಡ್ತಾಯಿದ್ದೀನಿ. ನನಗೆ ಆವಾಗ ಸ್ಟಾರ್ಟಿಂಗಲ್ಲಿ ನಾನು ಅಡುಗೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನಿಸ್ತಿತ್ತು, ಯಪ್ಪ ಅಂತ ಅನಿಸ್ತಿತ್ತು. ಇವಾಗೇನು ನನಗೆ ಅಡುಗೆ ಮಾಡೋದು ಅಷ್ಟು ಕಷ್ಟ ಆಗೋಲ್ಲ. ಒಂದು ಹಾಫ್ ಆನ್ ಅವರ್ ಸಿಕ್ಕರೆ ಸಾಕು, ಎಂಥದೇ ಅಡುಗೆ ಆಗಲಿ ಮುಗಿಸ್ಬಿಡ್ತೀನಿ ಅಂತ ಅನಿಸುತ್ತೆ. ಇವಾಗ ಅಷ್ಟು ಈಸಿ ಅಂತ ಅನಿಸುತ್ತೆ ಅಡುಗೆ ಮಾಡೋದು. ಆಮೇಲೆ ರೊಟ್ಟಿ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಅವಾಗ. ಇವಾಗ ಏನು ಕಷ್ಟ ಅಂತ ಅನಿಸಲ್ಲ. ಒಂದು ಕಾಲು ಗಂಟೆ 20 ನಿಮಿಷದಲ್ಲೆಲ್ಲ ರೊಟ್ಟಿ ಮಾಡಿ ಕೊಡ್ತೀನಿ. ಇವಾಗ ಚಪಾತಿ ಮಾಡ್ಕೊತಾ ಸೈಡಿಗೆ ಅವ್ರ ಹತ್ರ ಮಾತಾಡ್ಕೊತಾ, ಆ ಕಡೆ ಹಾಡು ಕೇಳ್ಕೊತಾ, ಈ ಕಡೆ ಅಡುಗೆ ಮಾಡ್ಕೊತ ಮಾಡ್ತಾಯಿದ್ದೀನಿ. ಅದು ನೋಡ್ತಾ ಇದ್ದೀರಲ್ಲ, ನಾನು ಹಾಡು ಹಾಕಿರೋದು ಅದು 250 ರುಪೀಸು. ಚೆನ್ನಾಗೈತೆ, ಸಖತ್ತಾಗಿ ಸೌಂಡ್ ಬರುತ್ತೆ. ಒಂಥರ ನಾವು ಈ ಹೋಮ್ ಥಿಯೇಟ್ರ್ ಇರುತ್ತಲ್ವ, ಈ ಹೋಮ್ ಥಿಯೇಟ್ರ್ ಹಾಕಿದಾಗ ಎಷ್ಟು ಸೌಂಡ್ ಬರುತ್ತೋ ಅದು ಅಷ್ಟೇ ಸೌಂಡ್ ಬರುತ್ತೆ. ತುಂಬ ಇಷ್ಟ ಆಯಿತು ನನಗೆ. ತುಂಬ ದಿನದಿಂದ ಕೇಳ್ತಿದ್ದೆ ಹಾಡು ಕೇಳೋಕ್ಕೆ, ನನಗೆ ಹೋಮ್ ಥಿಯೇಟ್ರ್ ಬೇಕು ಅಂತ. ಅವರು ಅದಕ್ಕೆ ಸದ್ಯಕ್ಕೆ ಇದನ್ನು ತಗೋ, ಅದಾದಮೇಲೆ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ತರೋಣ ಅಂತ ಇದು ತೊಗೊಂಬಂದು ಕೊಟ್ಟಿದ್ದಾರೆ. ಮನಸ್ಸಿಗೆ ಎಷ್ಟೇ ನಮಗೆ ದುಃಖ ಆಗಿದ್ರೂ, ಏನೇ ಒಂದು ಇದ್ರೂ ಈ ಥರ ಸಾಂಗ್ ಸ್ವಲ್ಪ ನಮ್ಮ ಮನಸ್ಸಿಗೆ ಇಷ್ಟ ಆಗೋವಂಥದ್ದು, ಮೆಲೋಡಿಯಸ್ ಆಗಿರೋದು ಸಾಂಗ್ಗಳನ್ನ ಕೇಳ್ತಾ ಇದ್ದರೆ ನಮಗೂ ಮನಸ್ಸಿಗೆ ಖುಷಿ ಆಗುತ್ತೆ. ಆ ಕ್ಷಣಕ್ಕಾದ್ರೂ ಆ ನೋವುಗಳು ಮರೆಯುತ್ತೆ. ಆ ಕ್ಷಣಕ್ಕಾದ್ರೂ ಸ್ವಲ್ಪ ಖುಷಿಯಾಗಿರ್ತೀವಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನಂತೂ ಜಾಸ್ತಿ ಈವ್ನಿಂಗ್ ಟೈಮು ಮತ್ತು ಮಾರ್ನಿಂಗ್ ಟೈಮು ಸಾಂಗ್ ಕೇಳ್ತಾನೆ ಅಡುಗೆ ಮಾಡೋದು. ಮತ್ತು ನಾನು ಕೂತಾಗೂ ಅಷ್ಟೇ ಜಾಸ್ತಿ ಸಾಂಗ್ನ ಕೇಳ್ತಾ ಇರ್ತೀನಿ. ನಂಗೆ ತುಂಬ ಇಷ್ಟ. ಅದಾದಮೇಲೆ ಆ ಕಡೆ ಜವಳಿಕಾಯಿ ಪಲ್ಯನೂ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಜವಳಿಕಾಯಿನ ಹಾಕಿ ಉಪ್ಪು ಹಾಕಿದ್ರೆ ಮುಗೀತು, ಪಲ್ಯ ರೆಡಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ರಾಗಿ ಅಂಬಲಿ ಮಾಡೋದಕ್ಕೂ ಇಡಬೇಕು. ಆಮೇಲೆ ಹೇಳಿದ್ನಲ್ವ ಇಷ್ಟೇ. ಅದಾದಮೇಲೆ ಇವಾಗ ಊಟಕ್ಕೆ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ಟಿಫನು. ಅದು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತು ಮಳೆ ಬರ್ತಾಯಿತ್ತು, ಕೆಲಸ ಎಲ್ಲಿ ರಜೆ ಆಗುತ್ತೋ ಅಂತ ಅಂತಿದ್ರು. ಗೊತ್ತಿಲ್ಲ, ರಜೆ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ನೋಡಿ ಹೋಗ್ತಾ ಇದ್ದಾರೆ. ನಮ್ಮನೆ ಮುಂದೆ ಇದೇ ಥರ ಇರೋದು. ಮಳೆ ಬರ್ತಿದ್ರೆ ನಾನಂತೂ ಸ್ವಲ್ಪನೂ ಹೊರಗಡೆ ಕಾಲಿಡಲ್ಲ. ನನಗೆ ಒಂಥರ ಯಾವಾಗಲೂ ಅಷ್ಟೇ, ಮಳೆ ಬರ್ತಿದ್ರೆ ಹೊರಗಡೆ ಕಾಲಿಡೋಕ್ಕಾಗಲ್ಲ. ಸ್ವಲ್ಪ ಮಳೆ ಬಂತು ಅಂದರೆ ಹೋಗಿ ನೆನೆಯೋಕ್ಕೆಲ್ಲ ಇಷ್ಟ ಆಗುತ್ತೆ. ಬಟ್ ಈ ಜೋರಾಗಿ ಮಳೆ ಬಂದು ಈ ಥರ ಎಲ್ಲ ಆಗಿತ್ತು ಅಂದರೆ ನಾನು ಸ್ವಲ್ಪನೂ ಹೊರಗಡೆ ಕಾಲೇ ಇಡಲ್ಲ. ಇವಾಗ ಅವರು ಹೋಗಿ ಆದಮೇಲೆ ಇದು ಹಿಂದಿನ ದಿನದ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ಹಿಂದಿನ ದಿನದ ವಿಡಿಯೋ. ಏನು ಮಾಡುತ್ತಿರುವೆ ಮುಸ್ಕಿಯನ್ನು ಸುಲಿಸಿರುವೆ ಯಾತಕ್ಕೆ, ಮಳೆ ಒಳಗೆ ಮುಸ್ಕಿ ಬೇಯಿಸ್ಕೊಂಡು ಬೇಸಿ ಶೇಂಗಾ ಹಾಕೊಂಡು ಮಳೆ ಫುಲ್ಲು ಮಳೆ. ಆ ಚೀಲ ಯಾಕೆ ಹೊರಗಿಟ್ಟಿ? ಅದ್ರಾಗ ನಾಟಿ ಕೋಳಿ ಮೊಟ್ಟೆ ಅದಾವ. ಹೌದಾ, ಅಷ್ಟೊಂದಾ? ಒಳಗೆ ತರಬಾರ್ದು ಅಂತ ಅಲ್ಲಿ ಐತಿ. ಈಗ ಇವನ್ನ ಏನು ಮಾಡೋಣ? ಬೇಸರು ಆಮೇಲೆ ಟೇಸ್ಟ್ ಇಲ್ಲ. ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರ್ತೈತಿ. ಸುಟ್ರೂ ಚೆನ್ನಾಗಿರ್ತೈತಿ. ಆದರೆ ಅದಕ್ಕೆ ನಿಂಬೆ ಹಣ್ಣು, ಉಪ್ಪು, ಖಾರ ಹಾಕಿ ಇದು ಆಗಿ ಜೋಳ ಅಲ್ಲ ಕಣೆ ಇದು. ಸ್ವೀಟ್ ಕಾರ್ನ್ ಹಾಕೊಂಡು ತಿನ್ಬೋದು. ಇದಕ್ಕಲ್ಲ, ಇದು ಸ್ವೀಟ್ ಕಾರ್ನ್ ಅಲ್ಲ. ಹೌದು, ಸ್ವೀಟ್ ಕಾರ್ನೇ. ಈಗ ಮಾರಕ್ಕೆ ಬರೋದು ಅವೇ. ಮತ್ತೆ ಸ್ವೀಟ್ ಆಗಿದಾವೆ. ಸಿಹಿ ಐತೆ. ದಾರ ನೋಡಕ್ಕೆ, ದಾರ
ರೇಷ್ಮೆ ದಾರ ಬೇಕಾ ನೋಡಿ. ಮುರಿ 1/2ನಾ ಮತ್ತು ಪಾತ್ರೆ ಇಡಿಸ್ಬೇಕಲ್ಲ ಅದಕ್ಕೆ. ಮಟನ್ ಸಾರು ಬೇಸಪ್ಪ ಪಾತ್ರೆ ಐತೆ ನೋಡ. ಮೂರಾಗ 6 ಮಾಡ್ಯ ಮತ್ತು ಇದ್ರಾಗ ಅರ್ಧ ಮಾಡ್ಕೊಬರ್ನ. ಸಾಕೋಗ ಬೇಯಿಸ್ಕೊಂಡು ತಿನ್ನ. ಬಿಸಿದ ಕಡೆ ನೀರಂಗೆ ಬಿಸಿ ಅದಾವ ಮತ್ತೆ ಈಗ ಸ್ವಲ್ಪ ಉಪ್ಪಾಗ್ಯವ ಚೆನ್ನಾಗ್ಯಾವ ಸ್ವೀಟು. ಮಳೆಯಲಿ ಜೊತೆಯಲಿ ಮುಸ್ಕಿ ಜೋಳ ತಿನ್ನುತ್ತಲಿ. ಚೆನ್ನಾಯ್ತಾ? ಹ್ಞೂ